ಸರ್ ನನ್ನಲ್ಲಿ ಕ್ವಶನ್ ಇದೆ. ಹಾ, ಗಾಳಿಯೇ ದ್ರವ್ಯವೇ? ಗಾಳಿಯು ದ್ರವ್ಯವೇ ಅಂತ ನಿನ್ನ ಪ್ರಶ್ನೆ. ಹೌದಾ? ಹೌದಪ್ಪ, ಅದು ದ್ರವ್ಯನೇ. ಹೌದಾ ಸರ್? ಹೌದು. ಅದಕ್ಕೆ ಒಂದು ಪ್ರಯೋಗವನ್ನ ಮಾಡಿ ದ್ರವ್ಯನ ಅಲ್ವಾ ಅಂತ ತಿಳ್ಕೊಳ್ಳೋಣ. ನಿಂದೇನಪ್ಪ ಪ್ರಶ್ನೆ? ಬೆಳಕು ದ್ರವ್ಯನಾ? ಬೆಳಕು ದ್ರವ್ಯವೇ, ಹೌದಲ್ವಾ? ಹಾಗಾದ್ರೆ ಇಬ್ಬರಿಗೂ ಕೂಡ ಒಂದೊಂದು ಪ್ರಯೋಗಕ್ಕೆ ಬೇಕಾದಂಥ ವಸ್ತುವನ್ನು ಕೊಡ್ತೀನಿ. ನೀವು ಪ್ರಯೋಗದ ಮೂಲಕ ದ್ರವ್ಯ ಹೌದಾ ಅಲ್ವಾ ಅನ್ನೋದನ್ನ ತಿಳಿಸಬೇಕು. ಈಗ ಪ್ರಜ್ವಲ್, ನಿನಗೆ ಒಂದು ಬಲೂನನ್ನು ಕೊಡ್ತಾ ಇದ್ದೀನಿ. ಇದನ್ನ ನೀನು ಗಾಳಿಯಿಂದ ತುಂಬಿಸಬೇಕು. ಆಯ್ತು ಸರ್. ಹಾಗೇನೆ ನಿನಗೆ ರಾಜೇಶ್ ಬಲೂನು ಮತ್ತು ಒಂದು ಟಾರ್ಚ್ ಅನ್ನ ಕೊಡ್ತಾ ಇದ್ದೀನಿ. ನೀನೇನ್ ಮಾಡಬೇಕು? ಬಲೂನಿನೊಳಗೆ ಬೆಳಕನ್ನು ತುಂಬಿಸಿ ನಂಗೆ ಕೊಡಬೇಕು. ಆಗ್ಬೋದಾ? ಪ್ರಯತ್ನಿಸು. ಈಗ ತುಂಬಿಸು ನೋಡೋಣ. ಬೆಳಕು ತುಂಬ್ತಾ ಇದೆಯಾ? ಇಲ್ಲ ಸರ್. ನೀವು ಗಾಳಿ ತುಂಬಿಸಿದ್ಯಾ? ಹ್ಞೂ ಸರ್. ಹಾ, ಗಾಳಿಗೆ ಜಾಗ ಬೇಕಿತ್ತಾ? ಹ್ಞೂ ಸರ್. ಜಾಗವನ್ನ ಅಂದ್ರೆ ಸ್ಥಳವನ್ನ ಆಕ್ರಮಿಸ್ಕೊಳ್ತಾ ಇದೆ ಹ್ಞೂ ಸರ್. ಅಂದ್ರೆ ಅದೊಂದು ದ್ರವ್ಯ. ಹಾಗೇನೆ ನಿಮ್ಮ ಮನೆಗಳಲ್ಲಿ LPG ಸಿಲಿಂಡರ್ ಅನ್ನ ನೋಡಿದ್ದೀರಾ? ಆ ಸಿಲಿಂಡರ್ ಖಾಲಿನೂ ಆದಾಗ ನಿಮ್ಗೆ ಗೊತ್ತಾಗುತ್ತೆ. ಹೇಗೆ ಗೊತ್ತಾಗುತ್ತೆ ಸರ್? ಅದನ್ನ ನಾವು ಗ್ಯಾಸ್ ಹಚ್ಚಿದಾಗ, ಇಲ್ಲ ಅಂದ್ರೆ ಹಳ್ಳ ಆಡಿಸಿದಾಗ ಸರ್. ಖಾಲಿ ಆದಾಗ ಗ್ಯಾಸ್ ಬರೋದಿಲ್ಲ, ಒಂದೇದು. ಈಗ ಸಿಲಿಂಡರ್ ತೂಕದಲ್ಲಿ ಏನಾದರೂ ಕಡಿಮೆ ಅಥವಾ ಹೆಚ್ಚಾಗುತ್ತಾ ಖಾಲಿ ಆದಾಗ? ಹ್ಞೂ ಸರ್, ಆಗುತ್ತೆ. ಏನಾಗುತ್ತೆ? ಕಡಿಮೆ ಆಗುತ್ತದೆ. ಕಡಿಮೆ ಆಗುತ್ತದೆ. ಅಂದರೆ LPG ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, ಸಂಪೀಡಿತ ಅನಿಲ ಖಾಲಿ ಆಗ್ತಿದ್ದ ಹಾಗೆ ಸಿಲಿಂಡರ್ ಹಗುರ ಆಗುತ್ತೆ. ಅಂತಂದ್ರೆ ಏನಂತ ಅರ್ಥ? ಅನಿಲಗಳಿಗೆ ತೂಕ ಇದೆ, ಅದು ಸ್ಥಳವನ್ನ ಆಕ್ರಮಿಸಿಕೊಳ್ಳುತ್ತೆ ಅನ್ನೋದನ್ನ ಈಗ ಬಲೂನ್ ಪ್ರಯೋಗದ ಮೂಲಕ ತಿಳ್ಕೊಂಡಿ. ಈಗ ರಾಜೇಶ್, ನಿನಗೇನು ಕೆಲಸ ಕೊಟ್ಟಿದ್ದೆ? ಇದು ಬೆಳಕನ್ನ ಬಲೂನ್ ಒಳಗಡೆ ತುಂಬಿಸಿದ್ಯಾ? ಸರ್ ಇಲ್ಲ. ತುಂಬ್ತಾ? ಯಾಕೆ ತುಂಬಲಿಲ್ಲ ಸರ್? ಯಾಕೆಂದ್ರೆ ಅದು ಬೆಳಕು ದ್ರವ್ಯ ಅಲ್ಲ. ಬೆಳಕು ದ್ರವ್ಯ ಅಲ್ಲ. ಈ ರೀತಿಯಾಗಿ ದ್ರವ್ಯ ಮತ್ತು ದ್ರವ್ಯವಲ್ಲದ ವಸ್ತುಗಳನ್ನ ತುಂಬಾ ಸುಲಭವಾಗಿ ಪ್ರಾಯೋಗಿಕವಾಗಿ ಅರ್ಥ ಮಾಡ್ಕೊಳ್ಬಹುದು. ಪ್ರೀತಿ ಇರ್ಬೋದು, ದ್ವೇಷ ಇರ್ಬೋದು, ಸಿಟ್ಟು ಇರ್ಬೋದು, ಆತಂಕಗಳು ಇರ್ಬೋದು, ಇವ್ಯಾವೂ ಕೂಡ ದ್ರವ್ಯಗಳಲ್ಲ. ಯಾಕೆ ಅಂತಂದ್ರೆ ಅವುಗಳಿಗೆ ಸ್ಥಳ ಬೇಕಾಗಿಲ್ಲ, ಸ್ಥಳವನ್ನು ಆಕ್ರಮಿಸಿಕೊಳ್ಳೋದಿಲ್ಲ, ಹಾಗೇನೆ ಯಾವುದೇ ರಾಶಿಯನ್ನು ಕೂಡ ಹೊಂದಿರೋದಿಲ್ಲ. ಒಂದು ವೇಳೆ ಹಾಗಾಗಿದ್ದಿದ್ರೆ ನಿಮಗೆ ತುಂಬ ಖುಷಿ ಆದಾಗ ನಿಮ್ಮ ತೂಕ ಹೆಚ್ಚಬೇಕಾಗಿತ್ತು. ಅದೇ ರೀತಿಯಾಗಿ ತುಂಬ ಬೇಜಾರಾದಾಗಲೂ ಕೂಡ ಹಾಗೇ ಆಗಬೇಕಾಗಿತ್ತು. ಹೌದಲ್ವಾ? ಈ ರೀತಿಯಾದಂಥ ಯಾವುದೇ ರೀತಿಯಾದಂತಹ ಬದಲಾವಣೆಗಳನ್ನು ನಾವು ನೋಡಿಲ್ಲದೆ ಇರೋದ್ರಿಂದ ಇವುಗಳು ದ್ರವ್ಯಗಳಲ್ಲ. ಅದೇ ರೀತಿಯಾಗಿ ಅನಿಲ, ಗಾಳಿ ಇವೆಲ್ಲವೂ ಕೂಡ ದ್ರವ್ಯ ಅನ್ನೋದು ಈ ಸರಳ ಪ್ರಯೋಗದ ಮೂಲಕ ಅರ್ಥ ಆಯ್ತು. ಹೌದಲ್ವ ಮಕ್ಕಳೇ? ಹೌದು ಸರ್. ಅರ್ಥ ಆಯ್ತಲ್ವಾ? ಹ್ಞೂ ಸರ್, ಅರ್ಥ ಆಯ್ತು.